ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿಗನ್ನಡ ಭಾಗ 1 ಈ ಪುಸ್ತಕದಲ್ಲಿನ ಪಾಠ 2 ನನ್ನ ಕನಸು. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳ ನೋಟ್ಸನ್ನು ಇವತ್ತು ನೋಡೋಣ ಮಕ್ಕಳೇ. ಇದರ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ ಹಾಗೂ ವ್ಯಾಕರಣ ಮಾಹಿತಿ ಎಲ್ಲವನ್ನು ನಾನು ಇವತ್ತು ನೋಟ್ಸ್ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಸೊ ಹಾಗಾದರೆ ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಪದಗಳ ಅರ್ಥವನ್ನು ಸ್ವಲ್ಪ ನೋಡೋಣ ಮಕ್ಕಳೇ. ಚಿತ್ತಾರ, ಚಿತ್ತಾರ ಅಂದರೆ ಚಿತ್ರ. ನಿನಾದ, ನಿನಾದ ಅಂದರೆ ಧ್ವನಿ. ನಿಮಿರು ಅಂದರೆ ನೆಟ್ಟಗೆ ನಿಲ್ಲು ಅಥವಾ ನೆಟ್ಟಗಾಗು. ಕಲರವ, ಕಲರವ ಅಂದರೆ ಪಕ್ಷಿಗಳ ಕೂಗು. ಸಂರಕ್ಷಿಸು ಅಂದರೆ ಕಾಪಾಡು. ಮೂದಲಿಸು ಅಂದರೆ ಹಂಗಿಸು ಅಥವಾ ಹೀಯಾಳಿಸು. ಫಸ್ಟಿಗೆ ಅಭ್ಯಾಸವನ್ನು ನಾವು ನೋಡೋಣ ಮಕ್ಕಳೇ. ಅದರಲ್ಲಿ ಮುಖ್ಯ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಂತ ಇದೆ ಮಕ್ಕಳೇ. ಪ್ರಶ್ನೆ 1, ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಕಾಡಿಗೆ ಮರ ಕಡಿಯಲು ಬಂದವರು ಮಾನವ. ಸೆಕೆಂಡ್ ಪ್ರಶ್ನೆ, ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಥರ್ಡ್ ಕ್ವಶನ್, ಕೋತಿ ಮಾನವನನ್ನ ಏನೆಂದು ಪ್ರಶ್ನಿಸಿತು? ಕೋತಿ ಮಾನವನನ್ನ ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಮುಖ್ಯ ಪ್ರಶ್ನೆ ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತ ಇದೆ ಮಕ್ಕಳೇ. ಪ್ರಶ್ನೆ 1, ಮೊದಲು ಮೊಲವು ಮಾನವನನ್ನ ಅವಿವೇಕಿ ಎಂದು ಹೇಳಿದ್ದು ಏಕೆ? ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ. ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ, ಛೀ ಅವಿವೇಕಿ ಎಂದು ಹೇಳಿತು. ಪ್ರಶ್ನೆ 2, ರಾಜು ಕಂಡ ಕನಸೇನು? ರಾಜು ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದ ಕನಸು ಕಂಡನು. ಪ್ರಶ್ನೆ 3, ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು? ಉತ್ತರ, ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಕಾಗೆಯು ಮಾನವನಿಗೆ ಉತ್ತರಿಸಿತು. ಮುಖ್ಯ ಪ್ರಶ್ನೆ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬರೆಯಿರಿ ಅಂತ ಇದೆ. ಫಸ್ಟ್ 1, ಸಾಲು ಮರದ ತಿಮ್ಮಕ್ಕನನ್ನ ನೋಡಿ ಕಲಿ. ಈ ಮಾತನ್ನ ಮರ ಮಾನವನಿಗೆ ಹೇಳಿತು. ಸೆಕೆಂಡ್ 1, ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಈ ಮಾತನ್ನ ಅಮ್ಮ ರಾಜುವಿಗೆ ಹೇಳಿದಳು. ಮುಖ್ಯ ಪ್ರಶ್ನೆ ಅ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆಯಿರಿ ಅಂತ ಇದೆ ಮಕ್ಕಳೇ. ಈಗ ನೋಡಿ, ಇಲ್ಲಿ ಅ ಮತ್ತು ಬ ಪಟ್ಟಿಯನ್ನು ಒಂದು ಕೊಟ್ಟಿದ್ದಾರೆ ಅವರು. ಫಸ್ಟ್ 1, ಕೋಗಿಲೆ. ಕೋಗಿಲೆಗೆ ಏನಿದೆ? ಇಂಪಾದ ಧ್ವನಿ ಇದೆ. ಇದು ಫಸ್ಟ್ 1. ಕೋಗಿಲೆ ಇಂಪಾದ ಧ್ವನಿ. ಜಿಂಕೆ, ಜಿಂಕೆಗೆ ಸುಂದರವಾದ ಕಣ್ಣುಗಳಿವೆ ಮಕ್ಕಳೇ. ಇದು ಸೆಕೆಂಡ್ 1. ನವಿಲು, ನವಿಲಿಗೆ ಆಕರ್ಷಕ ನಡಿಗೆ. ಹೀಗೆ ನಾವು ಇದನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಈಗ ಮುಖ್ಯ ಪ್ರಶ್ನೆಯು ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಇದೆ ಮಕ್ಕಳೇ. ಅಂಜುಬುರುಕ, ಇದರ ಅಪೋಸಿಟ್ ವರ್ಡ್ಸ್. ವಿರುದ್ಧಾರ್ಥ ಪದ ಅಂದರೆ ಇದರ ಅಪೋಸಿಟ್. ಧೈರ್ಯವಂತ. ಇದು ಅಂಜುಬುರುಕ ಅಂದರೆ ಹೆದರುವವ. ಅಂಜುಬುರುಕದ ಅಪೋಸಿಟ್ ವರ್ಡ್ ಧೈರ್ಯವಂತ. ಸೆಕೆಂಡ್ 1, ಮೊದಲು. ಫಸ್ಟ್, ಇದಕ್ಕೆ ಅಪೋಸಿಟ್ ವರ್ಡ್ ಏನು ಬರುತ್ತೆ? ಲಾಸ್ಟ್. ಲಾಸ್ಟ್ಗೆ ಕೊನೆ. ಮೊದಲು ಕೊನೆ. ಉಳಿವು, ಉಳಿವಿನ ಅಪೋಸಿಟ್ ವರ್ಡ್ಸ್ ಅಳಿವು. ಅತಿವೃಷ್ಟಿ, ಅನಾವೃಷ್ಟಿ. ಮುಖ್ಯ ಪ್ರಶ್ನೆ ಚಿತ್ರ ನೋಡಿ ವಾಕ್ಯ ಬರೆ ಅಂತ ಇದೆ ಮಕ್ಕಳೇ. ನೋಡಿ, ಇಲ್ಲಿ ಒಂದು ಹುಡುಗ ಇದ್ದಾನೆ. ಅವನು ಏನು ಮಾಡ್ತಾ ಇದ್ದಾನೆ? ಇಲ್ಲಿ ಗಿಡಗಳಿಗೆ ನೀರನ್ನ
ಹಾಕ್ತಾ ಇದ್ದಾನೆ. ಇದನ್ನು ನೋಡಿಬಿಟ್ಟು ನಾವು ನಮಗೆ ಏನು ತಿಳಿಯುತ್ತೆ ಅದನ್ನು ಚಿತ್ರ ನೋಡಿ ವಾಕ್ಯವನ್ನು ನಾವು ಮಾಡೋಕ್ಕಾಗುತ್ತೆ ಮಕ್ಕಳೇ. ನಾನು ನೋಡಿ ಇದು ಹುಡುಗನಿಗೆ ಒಂದು ಹೆಸರನ್ನು ಕೊಟ್ಟಿದ್ದೀನಿ, ರಾಜು ಅಂತ. ನಿಮಗೆ ಯಾವುದೋ ಒಂದು ನಿಮ್ಮ ಫ್ರೆಂಡ್ ಹೆಸರಾಗಿರುತ್ತೋ ನಿಮ್ಮದೇ ಒಂದು ಹೆಸರನ್ನು ತೊಗೊಂಡ್ಬಿಟ್ಟು ನೀವು ಬಾಯ್ ಆಗಿದ್ದರೆ, ಓಕೆ, ಇವಾಗ ಅಂದರೆ ಬಾಯ್ ಇದ್ದಾನೆ, ನೀವು ಬಾಯ್ ಆಗಿದ್ದರೆ ನಿಮ್ಮದೇ ಒಂದು ಹೆಸರನ್ನು ತೊಗೊಂಡ್ಬಿಟ್ಟು ನೀವು ಇದನ್ನು ನಿಮ್ಮ ಹೆಸರಿಂದನೇ ಮಾಡ್ಬೋದು. ನಾನು ಇದಕ್ಕೆ ರಾಜು ಅಂತ ಇವಾಗ ನಾನು ಹೆಸರು ಕೊಟ್ಟಿದ್ದೀನಿ ಇವನಿಗೆ. ರಾಜು ಗಿಡಗಳಿಗೆ ನೀರು ಹಾಕುತ್ತಿದ್ದಾನೆ. ಗಿಡಗಳಿಗೆ ನೀರು ತುಂಬ ಅವಶ್ಯಕ. ಪ್ರತಿದಿನ ಗಿಡಗಳಿಗೆ ನೀರನ್ನು ಹಾಕಬೇಕು. ಹಸಿರೇ ಉಸಿರು. ಓಕೆ, ನಾನು ಈ ರೀತಿ ಬರೆದಿದ್ದೀನಿ. ನಿಮಗೆ ಬೇರೆ ಈ ಚಿತ್ರವನ್ನು ನೋಡಿ ನಿಮಗೆ ಏನಾದರೂ ಮತ್ತೆ ಬೇರೆ ವಾಕ್ಯಗಳು ನಿಮಗೆ ನೆನಪಾಗ್ತಾ ಇದ್ದರೆ ನೀವು ಅದನ್ನು ಕೂಡ ಬರೀಬಹುದು ಮಕ್ಕಳೇ. ಓಕೆ, ಈಗ ನೋಡಿ ಇಲ್ಲಿ ಸಾಮರ್ಥ್ಯಾಧಾರಿತ ಚಟುವಟಿಕೆ. ಅದರಲ್ಲಿ ಮುಖ್ಯ ಪ್ರಶ್ನೆ ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಹೇಳಿ. ಅಂದರೆ ನೋಡಿ ಇದು ಒಂಥರ ಫನ್ ಥರ. ಓಕೆ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಸೊ ಇದನ್ನು ನೀವು ರಿಪೀಟೆಡ್ಲಿ ಒಂದೇ ವಾಕ್ಯವನ್ನು ನೀವು ರಿಪೀಟೆಡ್ಲಿ ಒಂದು 5 ಟೈಮ್ಸ್ ಅಥವಾ 10 ಟೈಮ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಇದನ್ನು ಹಲವು ಬಾರಿ ಹೇಳಿಬಿಟ್ಟು ನೀವು ಇದನ್ನು ಫನ್ ಥರ ನಿಮ್ಮ ಕ್ಲಾಸಲ್ಲಿ ನೀವು ಇದನ್ನು ಮಾಡ್ಬೋದು ಮಕ್ಕಳೇ. ಓಕೆ, ಈಗ ನೋಡಿ ಇಲ್ಲಿ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೆಯಿರಿ ಅಂತ ಇದೆ ಮಕ್ಕಳೇ. ನೋಡಿ ಇಲ್ಲಿ ಮುಗಿಲೆತ್ತರ, ಪ್ರತಿಧ್ವನಿ, ನಿಮಿರು, ಭಯ ಮಿಶ್ರಿತ, ಅತಿವೃಷ್ಟಿ, ಮನ ಪರಿವರ್ತನೆ, ಉತ್ಪಾದಿಸು, ತೋರ್ಪಡಿಸು, ಅನಾವೃಷ್ಟಿ, ಸೌಂದರ್ಯ. ಓಕೆ, ಇವನ್ನೆಲ್ಲ ಒಂಥರಲ್ಲಿ ನೀವು ಸ್ಪಷ್ಟವಾಗಿ ಓದಿ. ಖಾಲಿಯಲ್ಲಿ ಅವರು ನಿಮಗೆ ಸ್ಪೇಸನ್ನು ಕೊಟ್ಟಿದ್ದಾರೆ, ಇದರಲ್ಲಿ ನೀವು ಇದನ್ನು ಆ್ಯಸ್ ಇಟ್ ಈಸ್ ಇದನ್ನು ಕಾಪಿ ಮಾಡಿ ಮಕ್ಕಳೇ. ಓಕೆ, ಮುಖ್ಯ ಪ್ರಶ್ನೆ ನಿನಗೆ ಗೊತ್ತಿರುವ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾರ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಹೇಳು ಅಂತ ಇದೆ. ನೋಡಿ ಇಲ್ಲಿ ಬಾಯಾರಿದ ಕಾಗೆ ಹೂಜಿಯಿಂದ ನೀರು ಕುಡಿದ ಕಥೆ, ಕೈಗೆಟುಕುದ ದ್ರಾಕ್ಷಿಯನ್ನ ನರಿ ಹುಳಿಯೆಂದು ಬಿಟ್ಟು ಹೋದ ಕಥೆ, ಸಿಂಹವನ್ನು ಕಾಪಾಡಿದ ಇಲಿಯ ಕಥೆ. ಓಕೆ, ನೋಡಿ ಇಲ್ಲಿ 3 ಕಥೆಯನ್ನು ಅವರು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಯಾವುದು ನಿಮಗೆ ಇದೆ ಅಲ್ಲ ಅದನ್ನು ನೀವು ಅಭಿನಯದ ಮೂಲಕ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಹೇಳಿ ಅಂತ ಹೇಳಿದ್ದಾರೆ ಮಕ್ಕಳೇ. ಓಕೆ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ನೀವು ಫ್ರೀ ಟೈಮಲ್ಲಿ ಇದನ್ನು ನೀವು ಮಾಡ್ಕೊಳ್ಳಿ. ಭಾಷಾ ಚಟುವಟಿಕೆ. ಅದರಲ್ಲಿ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸಿ. ಅರಸು. ಓಕೆ, ಇದು ಹರಸು, ಅರಸು, ಹರಸು. ಅಲ್ಲಿ, ಹಲ್ಲಿ. ಓಕೆ, ಅಲ್ಲಿ, ಹಲ್ಲಿ. ಥರ್ಡ್ ಒನ್ ಉಳಿ, ಹುಳಿ. ಇದು ಉಳಿ, ಇದು ಹುಳಿ. ಓಕೆ, ನೋಡಿ ಇಲ್ಲಿ ಚಟುವಟಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಮಕ್ಕಳೇ, ಈ ಪಾಠವನ್ನು ಶಿಕ್ಷಕರ ಸಹಾಯ ಮಾರ್ಗದರ್ಶನದೊಂದಿಗೆ ನಾಟಕ ರೂಪದಲ್ಲಿ ಅಭಿನಯಿಸಿ ಅಂತ ಕೊಟ್ಟಿದ್ದಾರೆ. ಈ ಪಾಠವನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಮ ಶಾಲೆಯಲ್ಲಿ ಓಕೆ ನಿಮ್ಮ ಕನ್ನಡ ಇದು ವಿಷಯ ಇದ್ದಾಗ ಸಬ್ಜೆಕ್ಟ್ ಇದ್ದಾಗ ನಿಮಗೆ ನಿಮ್ಮ ಟೀಚರ್ಸ್ನ ಹೆಲ್ಪಿಂದ ನೀವು ಅದನ್ನು ಅಭಿನಯ ಮಾಡಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಒನ್ ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡುವುದನ್ನು ಕಲಿ. ಓಕೆ, ಅನುಕರಣೆ ಅಂದರೆ ಮಿಮಿಕ್ರಿ ಮಾಡೋದು. ಬೆಕ್ಕು ಯಾವ ರೀತಿ ಕೂಗುತ್ತೆ, ನಾಯಿ, ಹುಲಿ, ಸಿಂಹ ಇವೆಲ್ಲ ಪ್ರಾಣಿಗಳು ಯಾವ ರೀತಿ ಶಬ್ದ ಮಾಡುತ್ತೆ ಅಂತ ನೀವು ನಿಮ್ಮ ಶಾಲೆಯಲ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಮನೆಯಲ್ಲಿದ್ದಾಗ ಆ ಫ್ರೆಂಡ್ಸ್ ಜೊತೆ ನೀವು ಇದನ್ನು ನೀವು ಮಿಮಿಕ್ರಿಯನ್ನು ಮಾಡಿ ಅಂತ ಹೇಳಿದ್ದಾರೆ. ನಿಮಗೆ ತಿಳಿದಿರೋ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರೋ ಜಾಗದಲ್ಲಿ ಅಂಟಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನಾನು 2 ಅಂಟಿಸಿದ್ದೀನಿ. ಪ್ರಾಣಿಗಳದ್ದು ಪಕ್ಷಿಗಳದ್ದು ನನಗೆ ಸಿಕ್ಕಿಲ್ಲ ಮಕ್ಕಳೇ, ಸೊ ಹಾಗಾಗಿ ನಾನು ಇದನ್ನು ಮಾಡಿಲ್ಲ. 2 ಪ್ರಾಣಿಗಳು ಹಾಗೂ 2 ಪಕ್ಷಿಗಳ ನೀವು ಇದು ಸ್ಟಿಕ್ಕರ್ಸ್ನ ನೀವು ಅಂಟಿಸ್ಬೇಕಾಗುತ್ತೆ. ಓಕೆ, ನಾನು ನೋಡಿ ಸಿಂಹ ಮತ್ತು ಹುಲಿ ಇವೆರಡನ್ನು ನಾನು ಅಂಟಿಸಿದ್ದೀನಿ. ಇಲ್ಲಿ ಪಕ್ಷಿಗಳದ್ದು ನನಗೆ ಸಿಕ್ಕಿಲ್ಲ. ನೀವು ನಿಮ್ಮ ಯಾವುದೇ ಪ್ಯಾರೆಟ್, ಗಿಳಿ ಆಗಿರ್ಬೋದು ಅಥವಾ ಪಾರಿವಾಳ ಈ ರೀತಿ ಯಾವುದೇ 2 ಪಕ್ಷಿಯ ನೀವು ಸ್ಟಿಕ್ಕರ್ಸ್ನ ನೀವು ತಂದುಬಿಟ್ಟು ಸ್ಟಿಕ್ ಮಾಡಿ ಮಕ್ಕಳೇ. ಓಕೆ, ಹಾಗಾದರೆ ಮಕ್ಕಳೇ ಇಲ್ಲಿಗೆ ಪಾಠ 2 ನನ್ನ ಕನಸು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ ಹಾಗೂ ವ್ಯಾಕರಣ ಮಾಹಿತಿ ಎಲ್ಲವನ್ನು ನಾವು ಸಾಲ್ವ್ ಮಾಡಿದ್ವಿ ಮಕ್ಕಳೇ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಕ್ಕಳೇ ಒಂದು ಲೈಕನ್ನು ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಪಾಠದ ಪ್ರಶ್ನೋತ್ತರದ ನೋಟ್ಸ್ತೊಂದಿಗೆ ಮಕ್ಕಳೇ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.